ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ತಾನು ಕೂಡ ಆರಾಮದೀನಿ. ಬೆಳಗ್ಗೆ 7:30 ಆಗೈತ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಸಿಕ್ಕಾಪಟ್ಟೆ ಬಿಸಿಲು. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಮನೆ ಎಲ್ಲ ಕಸ ಗುಡಿಸಿನಿ ಸ್ನೇಹಿತರೆ. ನೋಡ್ತಿರ್ಬೇಕು ಟೈಮ್ ಕರೆಕ್ಟ್ 7:30 ಆಗೈತಿ. ಬರೀ ಶ್ರಾವಣಿ ಕೂಡ ಜಾಕ ಮಾಡಕ್ಕೆ ಅರಿಬಿ ರೆಡಿ ಮಾಡ್ಯಾವ್ರಿ. ಇವು ಪ್ಲಾಜೋ ಪ್ಯಾಂಟ್ ಅನ್ನತ್ತೈದು ಮಾರಕ್ಕೆ ಅದ್ರಾಗ ತೊಗೊಂಡಾಡ್ರಿ ಹಾಕೋಣಕ ಪ್ಯಾಂಟು ಟಾಪು. ಮತ್ತೀಗ ಸ್ಕೂಲ್ ಬಟ್ಟೆ ಇಲ್ಲ ಸ್ನೇಹಿತರೆ. ಟ್ಯೂಷನ್ ಎಲ್ಲ ತೊಳಗೆಲ್ಲ ಮ್ಯಾಟ ಇದ್ದಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಎಲ್ಲ ಕ್ಲೀನಾಗಿ ಐತೆ ನೋಡಿ ಸ್ನೇಹಿತರೆ. ಆಟೋದು ಬರೀ ನಿನ್ನೆ ಮಾಲ್ ಹಾಕಿಸಿ ಬಂದೀನಿ ರೀ. ಬಟ್ಟೆ ಮಾಲ್ ಬ್ಯಾಗ್ ಸರಿಯಾಗಿ ರೆಡಿ ಮಾಡ್ಯಾರ. ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಇವಾಗ ಗ್ಯಾಸ್ ಕಟ್ಟಿನ ತೊಳ್ಕೊಂಡಿನಿ. ಮುಸ್ರಿ ತಿಕ್ಕಿನಿ. ನೀರು ಕುಡಿಯಾಕೆ ಒಯ್ದಿದ್ರಿ. ನೀರು ತುಂಬ್ಕೊಂಡಿನಿ. ಉಸು ನಿನ್ನೆ 4 ತಿಕ್ಕಿ ಇಟ್ಟಿದ್ದೆ. ಒಂದೆರಡು ತಿಕ್ಕೊಂಡು ಮುಸ್ರಿ ತಿಕ್ಕಿ ಉಸು ನೀರು ತುಂಬಿ ಗ್ಯಾಸ್ ಕಟ್ಟಿನೆಲ್ಲ ತಿಕ್ಕೊಂಡಿನಿ. ಅಡುಗೆ ಇದು ಒಲಿನೆಲ್ಲ ತೊಳ್ಕೊಂಡು ಕೇರಿ ಅದಕ್ಕೆ ಸಿಮೆಂಟ್ ಬಡ್ದಿಲ್ಲ. ಒಂದು ಸ್ವಲ್ಪ ತಾಮ್ಲರ್ ಭೀ ಹಾಕಿ ನೋಡಿ ಬ್ಯಾಸಿಗೆ ಬರೀ ಚೌಳಿಕಾಯಿ ಪಲ್ಯ ಆಗಬೇಕು, ರೊಟ್ಟಿ ಆಗಬೇಕು. ಅರ ತಾಸ್ನಿಗೆ ಇವ್ರು ಜಾಕ 8:30 ಓದ್ತಾರೆ. ಹಾಯ್ ಮಾಡಪ್ಪ. ಏನು ನೀವು ಸ್ವಲ್ಪ ಒಂದು ಚಂದಾಗ ನೋಡಿ. ನೀರು ಬಂದವು ಆಲ್ಮೋಸ್ಟ್ ಒಂದಿಷ್ಟು ಕುಡಿಯೋಕ್ಕೆಲ್ಲ ತುಂಬ್ಕೊಂಡು ಕುಡಿ ನೀರು. ಈ ಹೊರಗಿನ ಬೇರಲ್ಲಿ ತುಂಬೈತೆ. ಉಸು ಬಕೆಟ್ಗಳು ಒಗ್ಯಾಕ ಮುಸುರು ತಿಕ್ಕಾಕ ಆತವು ತುಂಬಿಡವ. ಒಂದು ಶ್ರಾವಣಿ ಬ್ರಷ್ ಮಾಡ್ಯಾಳ. ನೀರು ಒಲಿ ಹಚ್ಚಾಳ ಶ್ರಾವಣಿನೇ. ಇನ್ನೂ ಇಲ್ಲ. ಈ ಪೈಪ್ ಹಚ್ಚಿ ಹೊರಗೆ ಹಚ್ಬೇಕು. ನೀರು ಒಲಿ ಹಚ್ಚಿದ್ಯಾವ. ಎಲ್ಲರೂ ಬೀರಪ್ಪಂತ ದರ್ಶನ ಮಾಡ್ಕೊರಿ. ಬಿಸಿಲು ನೋಡಿ ಎಷ್ಟು ಚಂದ ಬಿದ್ದೈತೆ ನೋಡಿ ಸ್ನೇಹಿತರೆ. ಬರೀ ವಾತಾವರಣ ಹಿಂಗೈತೆ ನೋಡಿ. ನಮ್ಮ ಹಳ್ಳಿ ವಾತಾವರಣ. ಇದು ಮನೆ ಹಿಂದೆ ಸ್ನೇಹಿತರೆ. ಮುಂದೆ ಬೇರೆ ಐತೆ. ಅದೊಂದು ಬಕೆಟಿಗೆ ಹಚ್ಚಿಬಿಡು. ತಳಕಿತ್ತೇಡಿ ಬೇಡ. ನಾ ತಿಕ್ತೀನಿ ಹಸನಾಗಲ್ಲ. ಬರೀ ನಾನು ಚೌಳಿಕಾಯಿ ಹುರ್ಕೊಂಡು ರೊಟ್ಟಿ ಮಾಡಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಶ್ರಾವಣಿ ಕುಮಾರ್ ಊಟ ಮಾಡಿ ಹೋದ್ರು. ಶಾಲಿಗೆ ಹೋದ್ರು, ಸ್ಕೂಲಿಗೆ ಹೋದ್ರು. ಚೌಳಿಕಾಯಿ ಪಲ್ಯ ನಾವೊಂದು ಪಲ್ಯ ಬಳಸಿ ಇಟ್ಟಿದ್ರೆ ಶ್ರಾವಣಿ ಒಂದು ಬುತ್ತಿ ಕಟ್ಕೊಂಡು ಕರ್ಕೊಂಡು ಬಳಸ್ಯಾವ್ರಿ. 2 ಚಮಚ ಅವು ಇಟ್ಟು ಎಟ್ಟಕ್ಕೂ ನಾಲ್ ಬಿಟ್ಟಿದ್ರಿ. ಇವತ್ತು ನಮ್ಮ ಫಾದರ್ ನಮ್ಮ ಮಗನ ಲಗ್ನ ಐತಿ. ದ್ಯಾಸ ಇಲ್ಲ ಸ್ನೇಹಿತರೆ. ಹಿಂಗಾಗಿ ಲಗ್ನಕ್ಕೆ ಹೋಗ್ಬೇಕ್ರಿ. ಆ ಕಡೆ ಅವ್ರು ಸ್ಕೂಲಿಗೆಲ್ಲ ಬಡ ಒಂದು ತಳ ಬಡಿತಿದ್ರಿ. ಮೆತ್ತ ಮಾಡಿರ್ತೀನಿ. ಬಂದು ಅವ್ರಿಗೆ ಒಂದು 4 ಮಾಡಿ ತಳ ಮಾಡಿ ತಳ ಮಾಡಿಟ್ರೆ ಕಿಚಿ ಹಾಕಿ ಉಣ್ಣಾಕ್ ಬರ್ತಾವ ಸ್ನೇಹಿತರೆ. ಯಾವಾಗ ಇಲ್ಲ ನನಗೆ ರೊಟ್ಟಿ ಬೇಕ್ರಿ. ಹುಡ್ರು ರೊಟ್ಟಿ ಮಕ್ಕಳು ರೊಟ್ಟಿ ಉಣ್ಣಾದ್ರಿ. ಯಾವ್ದಾದ್ರು ಮೆತ್ತ ಮಾಡಿಬಿಟ್ಟು ಉಂಡು ಬಿಡ್ತಾರ. ನಡೀರಿ ಹೊಟ್ಟು ಬರ. ಹಿಂಗಾಗಿ ಅದಕ್ಕೆ ಮಾಡಾಕತ್ತಿದ್ರಿ. ಇಬ್ಬರು ಸ್ಕೂಲಿಗೆ ಲಗ್ನಕ್ಕೆ ಲಗ್ನಕ್ಕೊಂದು ಹೋಗ್ಬೇಕು. ಅವ ಫೋನ್ ಹಚ್ಚಿದ್ದು ಎಲ್ಯಾಗ ಇಲ್ಲ. ಅವ ಫೋನ್ ಹಚ್ಚಿದ್ದೆ ಶ್ರಾವಣಂದು ಫೀ ಕಟ್ಟಬೇಕಾಗಿತ್ತು. ಎಲ್ಲದಿರವ ಏನು ಮಾಡಾಕತ್ತೀವಿ ಅಂತ ಹಚ್ಚಿದೆ. ಹಿಂಗೆ ಲಗ್ನ ಕೊಟ್ಟಿವ ಬರ್ತಿಲ್ಲ ಅಂತಂದ್ರೆ ಅವ ತಲೆ ಬಂದೈತ್ರಿ. ಅಂದ್ರೆ ಬಸ್ಸಿಗೆ ಹೋಗ್ತಿದ್ವಿ. ಹಂಗ ಹೋಗಿ ಹಾಕಿ ಕುಂಡು ಮತ್ತೆ ಒಳ್ಳೆ ಆಳಕ್ಕೆ ಊಟ ಬರ್ತಾ ಮತ್ತೆ ಒಳ್ಳೆ ಬರ್ಬೇಕ್ರಿ. ಶ್ರಾವಣಿಯರಿಗೆ ಬುಕ್ಕ ತರಕ್ಕೆ ಮುದ್ಯಾಕೆ ಬರ್ತೀನಿ ಅಂತೇಳಿ ಫೋನ್ ಹಚ್ಚಿದ್ದೆ. ಇಲ್ಲವ ಹಿಂಗೆ ಹೋಗ್ತೀವಿ ಅಂದ್ರೆ ಆ ಕಡೆ ಹೋಗ್ತೀವಿ ಸ್ನೇಹಿತರೆ. ನಾನು ಇದಕ್ಕೆ ರೊಟ್ಟಿ ಮಾಡಿ ಜಾಕ ಮಾಡಿ ಬಟ್ಟೆ ಹೋಗೋದು ಎಲ್ಲ ಬಾಂಡೆ ಮತ್ತು ಭಾಳ ಇಲ್ರಿ. ಒಂದ ಗಂಗಾಳಿ ತಗೊಂಡಿದ್ದು ಊಟ ಮಾಡ್ಕೊಂಡು ಹೋಗ್ಬೇಕ್ರಿ. ಮತ್ತೆ ಸಿಗ್ತೀವಿ ಸ್ನೇಹಿತರೆ. ಲಗ್ನ ತಯಾರಾಗಬೇಕು. ಬರ್ರಿ. ಇದಿಷ್ಟು ತಳ್ಳ ಮಾಡ್ತೀನಿ ರೀ. ಭಾಳ ಇದಿಟ್ಟು ತಳ್ಳ ಮಾಡ್ತೀನಿ. ಇದಿಷ್ಟು ಒಂದು 4 ದಪ್ಪನ ಮಾಡ್ತೀನಿ ಸ್ನೇಹಿತರೆ. ಹೋಯ್ ಬರ್ರಿ. ಅವಿ ವಿಡಿಯೋ ಮಾಡಿಕೊಟ್ಟು ಹೋದ್ ನೋಡಿ ಸ್ನೇಹಿತರೆ. ಇವತ್ತು ನಿನ್ನೇನು ಕಟ್ಟಿಂಗ್ ವಿಡಿಯೋ ಮಾಡಲ್ಲ. ಇವತ್ತರ ಮಾಡೋದಾಗುತ್ತೆ ನೋಡ್ಬೇಕ್ರಿ. ನಾನು ಇವತ್ತು ಹಾಕೋದಾಗಲ್ಲ ವಿಡಿಯೋ. ನಾಳೆಗಾರ ಹಾಕ್ತೀನಿ ರೀ. ಬರ್ರಿ. ಮಸ್ತ್ ಕಟಕ್ ರೊಟ್ಟಿ ನೋಡಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ನೋಡಿ. ಕೈ ಹಿಡಿತಾವೆ ರೊಟ್ಟಿ ಮಾಡ್ಬೇಕಂದ್ರೆ ಇವು ತಳ್ಳನು ನೋಡ್ರಿ. ಟೈಮು ಫೈನಲ್ ಆಗಿ 12 ಹಾಕಿ ಬಂತು. 11:30 ಬಸ್ಸಿಗೆ ಹೋಗ್ಬೇಕಂತ ಮಾಡಿದ್ದೆ. ಆಗಲಿಲ್ಲ ಸ್ನೇಹಿತರೆ. ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗಿಸ್ಕೊತ ಕುಂತೆ. ಹಿಂಗಾಗಿ ಬಾಂಡೆನ ಭಾಳ ಇದ್ದಿಲ್ಲ ರೀ. ಒಂದೆರಡು ಪಲ್ಯ ಮಾಡಿದ್ದು ಎಲ್ಲ ಒಂದೆರಡು ಬಾಂಡೆ ಇದ್ದು ತಿಕ್ಕಿದೆ. ಅವ್ರು ಊಟ ಮಾಡ್ತಾರಂತೇಳಿ ಇಟ್ಟಿನ ಸ್ನೇಹಿತರೆ. ನಾ ಉಂಡಿಲ್ಲ ರೀ. ಎಲ್ಲನೂ ರೊಟ್ಟಿ ಮಾಡಿ ಕ್ಲೀನ್ ಮಾಡಿ ನೋಡಿ. ಒಂದು 15 ರೊಟ್ಟಿ ತಳ್ಳನ ರೊಟ್ಟಿ ಆಗ್ಯಾವು. ಬಂದಿನ ತೋರಿಸ್ತೀನಿ ರೀ. ಇವಾಗ ಟೈಮ್ ಇಲ್ಲ. ಇಷ್ಟು ಬಟ್ಟೆ ಮಡಚ್ಬೇಕಂದೆ ಆಗಲಿಲ್ಲ ನೋಡಿರಿ. ಇಲ್ಲೆಲ್ಲ ಬಟ್ಟೆ ಒಗೆದು ಹಾಕೀನಿ. 12:15 12:20 ಬಸ್ ಐತಿ ಸ್ನೇಹಿತರೆ. ಹೋಗಬೇಕು. ನಾನು ಇನ್ನೊಂದು ಸ್ವಲ್ಪ ಕಿವಿಯನ್ನು ಹಾಕ್ಕೋಬೇಕು. ಸೀರೆ ಉಡ್ಸೊಂಬಂದೇನಿ ರೀ. ಹೋಗಿ ಪುಟ್ಟಕ್ಕರ ಅಂಟಿ ಕೈಯಾಗ ಅವ್ರ ಮಮ್ಮಿಯರ ಕೈ ಉಡ್ಸೋತಿದ್ದೆ. ಇವು ಒಂದು ಸ್ವಲ್ಪ ಕಾಟನ್ ಸೀರೆ ಒಂದು ತೋರಿಸ್ತಿದ್ದೆ ಅಂತ ಉಟ್ಕೊಂಡಿನಿ ಅಂತ ನಿಮ್ಗೆ. ಅದು ಕಾಟನ್ ಉಟ್ಕೊಂಡಿನಿ ಸ್ನೇಹಿತರೆ. ಹಿಂದಿನ ಕದ ಹಾಕ್ಕೊಂಡೆ. ಮತ್ತು ಮರೆತು ಹೋಗ್ಬಿಟ್ಟಿನಿ ಅಂದ್ರೆ ಜಡ ಬರುತ್ತೆ ರೀ. ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲಿಗಾರು ಹೋಗ್ಬೇಕು. ಎಲ್ಲ ಕ್ಲೀನ್ ಮಾಡೇ ಹೋಗ್ಬೇಕು ಸ್ನೇಹಿತರೆ. ಸೀರೆ ಯಾವ್ದು ಉಟ್ಕೊಂಡಿನಿ ಏನಂತ ತೋರಿಸ್ತೀನಿ. ಭಾಳ ದಿನ ಆಗಿತ್ತು ರೀ ಹುಟ್ಟಿದ್ದಿಲ್ಲ. ಅದು ಬ್ಲೌಸ್ ಬರ್ತಿದ್ದಿಲ್ಲ. ಈ ಬರುತ್ತೆ ನೋಡಿ. ಮತ್ತು ದಪ್ಪಾಗಿ ಅಂತ ಎಲ್ಲರೂ ಅಂತಾರೆ. ಬ್ಲೌಸ್ ಬರ್ತಾ ಹೆಂಗೋ ಗೊತ್ತಿಲ್ಲ. ನಂದು ರಟ್ಟಿಕ್ಕಿಂತ ಸೊಂಟದ ಹೊಟ್ಟೆ ಬಾಗಿದ್ದು ಬೊಜ್ಜು ಭಾಳ ಸ್ನೇಹಿತರೆ. ಅದು ಇತ್ತಂದ್ರೆ ಹೆಣ್ಮಕ್ಳಿಗೆ ಅದೇ ವಜ್ಜು ನೋಡಿ.
ನೋಡಿ ಸ್ನೇಹಿತರೆ ಫೈನಲ್ಲ ರೆಡಿ ಆದೆ. ಏನಿಲ್ಲ ನೋಡಿ, ನಾನು ರೆಡಿ ಯಾಕಂದ್ರೆ ಇದೊಂದು ಬೋರ್ಮಾಳ, ಇದೊಂದು ಒಂದು ತೊಲಿ ಎಳಿ ಸ್ನೇಹಿತರೆ. ಇವೆರಡು ಹಾಕ್ಕೊಂಡು ಕಿವಿಯನ್ನು ಹಾಕ್ಕೊಂಡು ಬೂಡಿ ಕಡಿ ಬೆಚ್ಚಿಟ್ಟಿದ್ದೆಲ್ಲ ಹಾಕ್ಕೊಂಡು ನೋಡಿ ಮದಿಗೆ ಹೋಗಕ್ಕಲ್ಲ ಟೈಮ್ ಬಿಸಿಲು ಭಾಳ ಆತೈ ನೋಡಿ. ಬಿಸಿಲು ನೋಡಿ ಅಂಜಿ ಮನ್ಯಾಗ ಕುಂದ್ರಂಗೆ ಆಗುತ್ತೆ ಸ್ನೇಹಿತರೆ. ಅದರ ಮನ್ಯಾಗ ಮದುವೆ ಬಿಡುಗಡೆ ಇಲ್ಲ. ಸೋದರ ಮಾವ ಮಗನ ಮದುವೆ ಎಲ್ಲ ಹೋಗಲೇಬೇಕು, ನೆಪ್ಪಿಲ್ರಿ ಅದು. ಸಂಸಾರ ಅಂದ್ರೆ ಹಂಗೆ ಐತೆ, ನೀವು ಒಬ್ಬರೇ ಎಲ್ಲ ಮೇಂಟೈನ್ ಮಾಡೋದೆಲ್ಲ ಕಷ್ಟ ಆಗುತ್ತಲ್ಲ ಸ್ನೇಹಿತರೆ. ಹಿಂಗಾಗಿ ಹಿಂಗೆ ರೆಡಿ ಆಗೀನಿ. ಈ ಸೀರೆ ಯಾರು ಕೊಡ್ಸಿದ್ರು ಅಂದ್ರೆ ಅಪ್ಪ ಕೊಡ್ಸಿದ್ದು ನೋಡಿ. ದೀಪಾವಳಿಗೆ ಲಕ್ಷ್ಮಿ ಮಾಡಕ್ಕೆ ಅಕ್ಕಗೊಂದು ನನಗೊಂದು ಜೋಡಿ ಮತ್ತೆ ಅಂದ್ಬಿಡೋ ಸ್ನೇಹಿತರೆ. ಅಕ್ಕನೊಂದು ಇಟ್ಕೊಂಡು ಹೋದ್ರೆ ನಾವು ಉಟ್ಕೊಂಡ್ಬರ್ತಿದ್ದೆ. ಇದು ಕಾಟನ್ ಒಳಗಿತ್ತು ರೀ, ಕಾಟನ್ ಒಳಗಿತ್ತು. ಬ್ಯಾಸ್ಗೆ ದಿನಕ್ಕೆ ಕಾಟನ್ ಸೀರೆನೇ ಬೆಸ್ಟ್ ಅಂತೇಳಿ ಇದೇ ಸೀರೆ ಉಟ್ಕೊಂಡು ನೋಡಿ ಸ್ನೇಹಿತರೆ. ಹೆಂಗೆ ಕಾಣುತ್ತಂತ ಕಮೆಂಟ್ ಮಾಡಿ. ಒಬ್ಬರು ನಿನ್ನೆ ಬಸ್ಟಿ ಕಸ್ಟಮರ್ ಬಂದಾರ, ನೀವೆಲ್ಲ ಪಟ 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 ಎಳ್ಳೂರ್ದಾಗ ಹೆಂಗೆ ಮಾತಾಡ್ತೀರಿ ವಿಡಿಯೋದಾಗ, ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ ಅಂತ ತಲೆಯಾಗ ಅಂತಂತಾರೆ. ಇವಾಗ ನಾವು ವಿಡಿಯೋ ಚಾಲು ಮಾಡ್ಬೇಕಾ ಏನು ಮಾತಾಡಬೇಕು ಏನಿಲ್ಲ ಅಂತ ನಾವು ಪ್ರಿಪೇರ್ ಆಗಿ ವಿಡಿಯೋ ಚಾಲು ಮಾಡಿರ್ತೀವಿ. ಫಸ್ಟಿಗೆ ಏನು ಮಾಡಿಬಿಡ್ತಾರೆ, ಭಯ ಆಗ ಸ್ನೇಹಿತರೆ. ಫಸ್ಟಿಗೆ ಇವಾಗ ಯೂಟ್ಯೂಬು ಓಪನ್ ಮಾಡೋರು ನೋಡ್ರಿ, ಭಯ ಆಗುತ್ತೆ ಅವ್ರಿಗೆ. ಯಾಕಂದ್ರೆ ಮಾತಾಡೋಕೆ ಏನು ಮಾತಾಡಬೇಕು ಏನು ಬಿಡ್ಬೇಕು. ನಮಗೂ ಫಸ್ಟ್ ಯೂಟ್ಯೂಬು ಲಾಗ್ ಮಾಡೋಕೆ ಹಾಗೆ ಆಗ್ತಿತ್ತು ರೀ. ಏನು ಮಾತಾಡಬೇಕು ಕ್ಯಾಮ್ರಾ ಮುಂದೆ, ಏನಿಲ್ಲ ಏನು ಪೇಸ್ಟ್ ಮಾಡಬೇಕು ಅಂತ ಅನಿಸ್ತಿತ್ತು. ಇವಾಗ ಸ್ನೇಹಿತರೆ ಕ್ಯಾಮ್ರಾ ಚಲೋ ಮಾಡಿ ಸಾಕು ನಮ್ಮ ಬಾಯಿ ತಾನೇ ಒದರ್ತಾ ಇರ್ತೈತೆ ರೀ. ಒದರದ ಹಿಂಗೈತೆ ನೋಡಿ. ಬರ್ರಿ ಹೋಗೋನು, ಟೈಮನ್ನು ಭಾಳ ಆಗೈತಿ. ಸಿಂಪಲ್ಲಾಗಿ ರೆಡಿ ಆಗೀನಿ. ಸೀರೆ ಪುಟ್ಟಕ್ಕರ ಅಂಟಿ ಉಷಾ ಅಂತ ಹೇಳಿನಲ್ರಿ, ಚೆಂದ ಆಗೈತೆ ರೀ. ಕಿವಿಯನ್ನು ಹೆಂಗೆ ರೆಡಿ ಆಗಿನಂತ ಕಮೆಂಟ್ ಮಾಡಿ. ಶ್ರಾವಣಿ ಸಾವಂಕುಮಾರ 2 ಗಂಟೆಗೆ ಬರ್ತಾರೆ. ನನಗೆ ಬರೋದಾಗಲ್ಲ, ಅವ್ರಿಗೆ ಬರಾಗ ಒಂದಿಷ್ಟು ಬುಕ್ಕ ತರಬೇಕು. ಮತ್ತು ಗೃಹಲಕ್ಷ್ಮಿ ರೊಕ್ಕ ಜಮಾ ಆಗ್ಯಾನ ನೋಡಿ, ಭಾಳ ಅನುಕೂಲ ಆಯ್ತು. ನಾನು ಶ್ರೀಶೈಲಕ್ಕೆ ಹೋಗಿ ಭೀಮಕ್ಕೆ ಕೊಳ್ಳ ಏರಿದೆ, ಅಲ್ಲಿ ಮೆಸೇಜ್ ಬಂತು ಮತ್ತು ಇವತ್ತು ಜಮಾ ಆಗ್ಯಾವು. ಎಷ್ಟು ಅನುಕೂಲ ಆಯ್ತು ರೀ ಇವತ್ತು ಜಮಾ ಆಗಿದ್ದು. ಇಷ್ಟು ಖುಷಿ ಆಗ್ತೈತಿ ಇವತ್ತು. ಅದೇ ಮಲ್ಲ ಕೇರಿ ಭಾಳ ಖುಷಿ ಆಗ್ತೈತೆ. ಯಾಕಂದ್ರೆ ಶ್ರಾವಣಿದು ಮನೆ ಫೀಸ್ ಕಟ್ಕೊಂಡಿದ್ದೆ, ಆ ಒಂದು 1500 ರೂಪಾಯಿ ಹಾಕಿಬಿಟ್ಟೆ. ಮೇಡಮ್ ಅವ್ರು ಮನೆ ಹೇಳಿದ್ರಂತ ಕರ್ಕೊಂಬರ್ಬೇಡ, ಫೀಸ್ ಅಡ್ಮಿಷನ್ ಆಗಿಲ್ಲ ಅಂದ್ರಂತ. ಇವತ್ತು 1500 ರೂಪಾಯಿ ಹಾಕಿ ಮತ್ತು ಅವ್ರು ಇಲ್ಲೇ ಕುಂತ ಅಡ್ಮಿಷನ್ ಮಾಡಿದ್ರೆ ಸ್ನೇಹಿತರೆ. ಫೋನ್ ಹಚ್ಚಿ ರೊಕ್ಕ ಫೋನ್ಪೇ ಮಾಡ್ಕೊಂಡ್ರು. ತುಂಬ ಖುಷಿ ಆಯ್ತು. ಅದೇ ರೊಟ್ಟಿ ಮಾಡಾಗ ಅಡ್ಮಿಷನ್ ಅಂತೇಳಿ ಮತ್ತು ಈ ಕಡೆ ಹೋಗಕ್ಕೆ ತಯಾರಾಗೀನಿ. ಬರ್ರಿ ಹೋಗೋನು. ಮದುವೆ ಲಾಗ್ ನಿಮ್ಗೂ ಶೇರ್ ಮಾಡ್ತೀನಿ, ಎಷ್ಟು ವಿಡಿಯೋ ಮಾಡೋದಾಗುತ್ತೆ ಅಷ್ಟು. ಅದೇ ಬಸ್ಸಿಗೆ ಬರ್ಬೇಕ್ರಿ. ಅವ್ರಿಗೆ ಬಸ್ ಒಂದು ಕರೆಕ್ಟಾಗಿಲ್ಲ. ಮುಂಜಾನೆ 9ಕ್ಕೆ ಹೋತ, 1ಕ್ಕೆ ಹೋತ, ಒಮ್ಮೆ 4ಕ್ಕೆ. ಇನ್ನು ಒಂದು ಬಸ್ ತಪ್ಪಿಸ್ಕೊಂಡೆ ಮುಗೀತು, ನನಗೆ ಹೋಗೋದಾಗಲ್ಲ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ 12 ಗಂಟೆ ಆಯ್ತು ನಾವು ಬರ್ಯಾಕೆ ಬರ್ರಾಗ. ಪುಟ್ಟಕ್ಕ ಏನು ಮಾಡಾಕೊತ್ತಾ ಬರ್ರಿ ಹೋಗಿ ಮಾಡ್ಬೇಕ್ರಿ ಪುಟ್ಟಕ್ಕ. ಅವಿ ರೇಖಾಬಾಯಿ ಪ್ಯಾನ್ ಹಚ್ಕೊಂಡು ತನ್ನ ಮುಕ್ಕೊಂಡಿ ಮತ್ತು ರೇಖಾಬಾಯಿ ಅಂತ್ಯ. ನೀ ಹೇಳ್ಬೇಡ ಅಂತ ಹೇಳಿದ್ದಿಲ್ಲ ನಾನು. ಮತ್ತೇನು ನೋಡಿದೆ, ಹೆಂಗೆ ನೋಡಿದೆ? ಸೀರೆ ಕಾಣುತ್ತಿಲ್ಲ. ಮೋಸ ಇದು ಗ್ಲಾಸ್ನೇ ನೋಡಿ. ಚಿನಿ ಬಸ್ ಯಾವಾಗ ಐತೆ ಇಲ್ಲ ಹಂಗನ ಇಬ್ರು ಪ್ಯಾನ್ ಹಚ್ಚೋ ಹೊಟ್ಟಕೋತ ಗಪ್ಪನ ಕೂತ್ಬಿಟ್ರನ. ಇವತ್ತು ಯಾರು ಇದ್ದಂಗಿಲ್ಲ, ಹೊತ್ತ ಹೋಗಲ್ಲಾಗೈತಿಲ್ಲ. ಎಷ್ಟಕ್ಕೋ ಈಗ ಎಷ್ಟಕ್ಕೆ ಐತಿ? ಈಗ 12:20ಕ್ಕೆ ಬರಲ್ಲ. ಇವಾಗ ಏನು ಕೊಡ್ತಿ ಚಿನಿ? ಏನು ತಿನ್ಲಿ ಚಿನಿ? ಏನು ಕೊಡ್ತೀರ ನನಗೆ? ನಿಮ್ಮ ಅಂಗಡಿ ಮುಂದೆ ಬಂದು ಮಾತಾಡ್ಸಿ ನೀನು ಮತ್ತವು ಅದಕ್ಕೆ ಲಗ್ನಕ್ಕೆ ಕುಂಟಿ. ಹಾಂ ಮತ್ತು ಏನು ಮಾಡ್ಬೇಕು ಪುಟ್ಟ? ಬಿಡುಗಡೆ ಎಲ್ಲರೂ ಹೋಗೋದು, ಬಿಡುಗಡೆ ಎದ್ದು ಬಿಡ್ದ ಆ ಕಡೆ. ಇವತ್ತು ನಮ್ಮ ಮನೆ ಮಂದಿ ಹೇಳ್ತಾರ ಹೋಗಲೇಬೇಕಿಲ್ಲ. ಬಸ್ ಕಾಯ್ದೊಂದು ದಮ್ ಈಗ. ಹಾಂ ದನಿ ಕೂಣತ್ತಲ್ಲ, ಪ್ಯಾನ್ ಹಚ್ಚು. ಬಂದು ಯಾಕೆ ಮಾಡಿ? ರೇಖಕ್ಕೆ ಬರಲ್ಲ ಅಂದ್ರೆ ಗಾಯ್ತೋತ ಅಂತ. ಪುಟ್ಟಕ್ಕೆ ಕೂಡ ಕಾಮಿಡಿ ಮಾಡ್ಕೊಂಡು ನಿಂತಿದ್ದೆ. ಬಸ್ ಜಲ್ದಿ ಬರಲಿಲ್ಲ ರೀ. ಇವಾಗ ಬಂದು ನೋಡಿ 2 ಗಂಟೆ ಆಯಿತು ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ, ಗಾಡಿನೂ ಇಲ್ಲ ಮತ್ತು ಬಸ್ಸು ಅನುಕೂಲ ಇಲ್ಲ. ಮುಂಜಾನೆ 9ಕ್ಕೆ ಬಸ್ ಹೋದ್ವು ಅಂದ್ರೆ ಮುಗೀತು ರೀ. ಒಮ್ಮೆ 1ಕ್ಕೆ ಹೋದ 4ಕ್ಕೆ. ಇನ್ನು ಅದಕ್ಕೆ ಒಂದು ಬಸ್ ಸಿಕ್ತು ಸ್ನೇಹಿತರೆ. ಬಂದು ಅಕ್ಕಿ ಕಾಳು ಹಾಕಿ ಆಯ್ತು ರೀ. ಲಾಸ್ಟ್ ನೋಡಿ ನಮ್ಮ ಸೋದರ ಮಗನ ಮದುವೆ ಮುಗಿದ್ರಿ. ಈ ಮಾಮನ ಮಕ್ಕಳು 3 ಮಂದಿ ಇದ್ರು, 3 ಮದುವೆ ಆಯ್ತು. ಒಬ್ಬ ಸಣ್ಣವಿದ್ದು ಸ್ನೇಹಿತರೆ. ಲಕ್ಕಮ್ಮನ ಗುಡಿಯಾಗ ಆಗೈತೆ ರೀ ಉಣ್ಕುಂಟ್ಯಾಗ. ನಾವು ಕೂಡ ಅಕ್ಕಿ ಕಾಳು ಹಾಕಿ ಫೋಟೋ ಹೊಡ್ಸ್ಕೊಂಡ್ರೆ ಆತು ಅಂತೇಳಿ ಬಂದ್ವಿ ಸ್ನೇಹಿತರೆ. ನಮ್ಮ ಅಕ್ಕರು ನಾವು ಕೂಡ ಬಂದು ನೋಡಿ. ಸೀರೆ ಹೆಂಗಾಗೈತಿ ಹೆಂಗಿಲ್ಲ ಅಂತ ಕಮೆಂಟ್ ಮಾಡಿ. ಚೆಂದಾಗಿತ್ತು. ಆ ಕಡೆ ಪ್ಯಾನಿನ ಸೈಡ್ ನಿಂತ್ಬಿಟ್ಟೆ. ಸಿಕ್ಕಾಪಟ್ಟೆ ಗಾಳಿ ಬಿಸಾಕತ್ತಿತ್ತು ಸ್ನೇಹಿತರೆ.
ನೋಡ್ತಿರ್ಬೇಕು ನೀವು. ಚಂದ ಆಯ್ತು ಮದುವೆ ಮಾತ್ರ ಮಸ್ತ್ ಆಯ್ತು, ಗ್ರ್ಯಾಂಡನ ಆಯ್ತು, ಮಸ್ತ್ ಮಾಡಿದ್ರಿ. ಮತ್ತು ಎಲ್ಲ ಇಬ್ಬರು ಜೋಡಿಗಳಿಗೆ ಆಶೀರ್ವಾದ ಮಾಡಿ ನಾನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ. ಸಖತ್ ಮದುವೆ ಆಯ್ತು ನೋಡಿ ಸ್ನೇಹಿತರೆ. ಇವೆಲ್ಲ ನಮ್ಮ ಫ್ಯಾಮ್ಲಿ ನೋಡಿ, ಕಂಡಪಟ್ಟೆ ಸಿಕ್ಕಾಪಟ್ಟೆ ಫ್ಯಾಮ್ಲಿ ಐತಿ. ಹುಣ್ಕುಟ್ಟಿ ಕಡೆ ಅವ್ವಂಗ ಕಡೆ ಹೋದ್ರೆ ಫ್ಯಾಮ್ಲಿ ದೊಡ್ಡದೈತಿ ಸ್ನೇಹಿತರೆ. ಜನ ಆ ಕಡೆ ಊಟಕ್ಕೆ ಹೋಗಿದ್ರು, ಇನ್ನು ಬರೋರು ಬರ್ತಿದ್ರು, ಉಣ್ಣಾಕೆ ಹೋಗಿದ್ರು. ಇತ್ತು ಜನ. ಹಿಂಗಾಗಿ ನಾನು ಲಕ್ಕಮ್ಮಗೆ ಮಾಡಕ್ಕೆ ಒಳ್ಯಾಕೆ ಹೋಗೋದು ಅಲ್ಲ ಸ್ನೇಹಿತರೆ. ಫೋಟೋ ತೆಗ್ಸ್ಕೊಂಡು ಕುಂತು ನೋಡಿರಿ. ನಮ್ಮ ತಂಗಿ, ನಮ್ಮ ಅಣ್ಣ, ನಮ್ಮ ಅಕ್ಕ ಎಲ್ಲರೂ ಕುಂತಾರಿ. ನೋಡಿರ್ಬೇಕು. ಕೆಸಾಪುರ ನಮ್ಮ ಚಿಗೋನ್ ಮಕ್ಕಳು ಸ್ನೇಹಿತರೆ ಅವರು. ನೋಡಿ ನಮ್ಮ ತಂಗಿ ಮಕ್ಕಳು 3 ಗಂಡು ಮಕ್ಕಳು ಅದಾರೆ, 3 ಮಂದಿ. ಏನಂತ 3 ಗಂಡಾಗ್ಯಾವ ಸ್ನೇಹಿತರೆ. ಏನು ಮಾಡೋದು ಹೇಳಿ, ಅದ್ರಾಗ ಒಂದು ಹೆಣ್ಣು ಆಗಲಿಲ್ಲ. ಈ ನಮ್ಮವ್ವ, ದೊಡ್ಡಮ್ಮ, ನಮ್ಮ ಚಿಗವ್ವ, ಇನ್ನೊಬ್ಬೇಕಾದಾಳ್ರಿ ಕನಕರಕೋಟೆಗೆ ದೂರದ ಸ್ನೇಹಿತರೆ. ಈಕಿ ನಮ್ಮ ತಂಗಿ ನೋಡಿ, ಇಲ್ಲೇ ಕೋರ್ ಕೊಟ್ಟರಕಿನ ಕೆಸಾಪುರ್ಲಿಂತ ಕೋರ್ ಕೊಟ್ಟರಿ. ನೋಡಿರ್ಬೇಕು ರಗಡ್ ಸಲ ಹೇಳಿ ನಾನು. ನೋಡಿ ಕೂತಿದ್ದು ಸುಮ್ಮ ಫ್ಯಾಮ್ಲಿಗೂ ಆಯ್ತು ಮಾತಾಡ್ಕೋತ. ಅವನು ಬಂದಿದ್ಲು ಎಲ್ಲರೂ. ಇವರು 4 ಮಂದಿ ಹೆಣ್ಮಕ್ಳು, 5 ಮಂದಿ ಗಂಡು ಮಕ್ಕಳು, 9 ಮಂದಿ ನೋಡಿ ಸ್ನೇಹಿತರೆ. ಉಸುರಲ್ಲಿ ಅದರ ಪತ್ತೆ ಅಲ್ರಿ. 3 ಮಂದಿ ಕುಂತಿದ್ರು, 3 ಮಂದಿ ತೋರಿಸಿ ವಿಡಿಯೋದಾಗ. ಅಕ್ಕನೂ ಬಂದಿದ್ಲು, ಮಾಮ ಬಂದಿದ್ದ. ಇವು 3 ಗಂಡು ನಮ್ಮ ತಂಗಿ ಮಕ್ಕಳು ನೋಡಿ. ಸಣ್ಣವ್ರಿಗೆ ಪರ್ಸು ಅಂತ, ಸಿದ್ಧಾರ್ಥ, ಚೇತು, ಪರ್ಸು 3 ನೋಡಿ. ಹೆಣ್ಣಂತೆ 3 ಗಂಡಾಗ ಸ್ನೇಹಿತರೆ. ಏನು ಮಾಡ್ಬೇಕು ನೋಡಿ. ಹೆಣ್ಣಂದವ್ರಿಗೆ ಹೆಣ್ಣು ಕೊಡಲ್ಲ ದೇವರು, ಗಂಡಂದವ್ರಿಗೆ ಗಂಡು ಕೊಡಲ್ಲ. ಬರ್ರಿ ಮತ್ತೆ ಮನೆಗೆ ಹೋಗಿಂದ ವಿಡಿಯೋ ಚಲೋ ಮಾಡ್ತು ನೋಡಿ.